ಅಣ್ಣ ನಾಳೆ ಸ್ಕೂಲ್ ಫೀಸ್ ಕಟ್ಬೇಕಂತ ಹೇಳಿದಾರಣ್ಣ ಟೀಚರು. ಸ್ಕೂಲ್ ಫೀಸ್ ಕಟ್ಟಲಿಲ್ಲ ಅಂದ್ರೆ ನಾಳೆಯಿಂದ ಸ್ಕೂಲ್ ಒಳಗೆ ಕರ್ಕೊಲ್ಲಂತಣ್ಣ. ಏನಾಯ್ತಮ್ಮ ಸೃಷ್ಟಿ, ಯಾಕೆ ಅಳ್ತಾ ಇದೆಯಲ್ಲ? ಅಣ್ಣ ನಾಳೆ ಸ್ಕೂಲ್ ಫೀಸ್ ಕಟ್ಬೇಕಂತ ಹೇಳಿದಾರಣ್ಣ ಟೀಚರು. ಸ್ಕೂಲ್ ಫೀಸ್ ಕಟ್ಟಲಿಲ್ಲ ಅಂದ್ರೆ ನಾಳೆಯಿಂದ ಸ್ಕೂಲ್ ಒಳಗೆ ಕರ್ಕೊಲ್ಲಂತಣ್ಣ. ಹೌದಾ ಸೃಷ್ಟಿ, ನೀ ಅಳಬೇಡಮ್ಮ, ನಾವೇನಾದ್ರೂ ಮಾಡ್ತೀವಿ, ನೀ ಓದ್ಬೇಕಮ್ಮ. ಯಾಕಂದ್ರೆ ಅಮ್ಮನ್ ಕನ್ಸಮ್ಮ ನೀ ಓದೋದು. ಅಣ್ಣ ನಾವ್ ಕೆಲ್ಸಕ್ಕೆ ಹೋಗ್ಬೇಕಣ್ಣ, ಕೂಲಿ ಕೆಲ್ಸ ಆದ್ರೂ ಪರವಾಗಿಲ್ಲ, ನಮ್ ತಂಗಿ ಓದ್ಬೇಕಣ್ಣ. ಅಣ್ಣ ನಾವ್ ಯಾಕಣ್ಣ ಎಷ್ಟೊಂದು ಕಷ್ಟ ಪಡ್ಬೇಕು? ಅಮ್ಮ ಏನ್ ಹೇಳಿದ್ರು ನೆನಪಿದೆ ತಾನೆ, ನಮ್ ತಂಗಿ ಸೃಷ್ಟಿ ಡಾಕ್ಟರ್ ಆಗ್ಬೇಕಂತ ಹೇಳಿದ್ರು ತಾನೆ, ಅದಕ್ಕೋಸ್ಕರ ಆದ್ರೂ ನಾವ್ ಈ ಕಷ್ಟ ಪಡ್ಬೇಕು ಕಣೋ. ತಗೊಳಮ್ಮ ನಿನ್ ಸ್ಕೂಲ್ ಫೀಸ್. ಇಷ್ಟೊಂದು ದುಡ್ಡು ಎಲ್ಲಿಂದ ತಂದಿರಣ್ಣ? ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಮ್ಮ, ನೀವು ಓದೋದೇ ನಮ್ಮ ಅಮ್ಮನ ಕನಸು. ಅಣ್ಣ ನಾನು ಚೆನ್ನಾಗಿ ಓದ್ತೀನಿ, ನಾನು ನೀವು ಪಟ್ಟಿರೋ ಕಷ್ಟವನ್ನು ವ್ಯರ್ಥ ಮಾಡಲ್ಲ ಅಣ್ಣ. ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಿ ನಿಮ್ಮ ಹೆಸರನ್ನು ಮೆರೆಸ್ತೀನಿ ಅಣ್ಣ. ತಂಗಿನಿ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕಮ್ಮ, ನೀ ಖುಷಿಯಾಗಿದ್ರೆ ನಾವು ಕೂಡ ಖುಷಿಯಾಗಿರ್ತೀವಮ್ಮ. ನಿಜ ಅಲ್ವಾ, ಬಡತನ ಅಡ್ಡಿ ಆಗಬಹುದು, ಆದರೆ ಅಪ್ಪ ಅಥವಾ ಅಣ್ಣನ ಪ್ರೀತಿಯ ಮುಂದೆ ಬಡತನ ಸೋಲುತ್ತದೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.